NIAಗೆ ಕೊಡಲೇಬೇಕಿದ್ದನ್ನ. ಅಪೀಸ್ಮೆಂಟ್ ಪಾಲಿಟಿಕ್ಸ್, ತುಷ್ಟೀಕರಣದ ರಾಜಕಾರಣ ಅತಿಯಾದದ್ದರಿಂದ ಮತ್ತು ಈ ರೀತಿಯಾದಂಥ ಉಗ್ರವಾದಿಗಳಿಗೆ ಅಥವಾ ಉಗ್ರಗಾಮಿಗಳಿಗೆ, ಮತಾಂಧರಿಗೆ, ಇವರೆಲ್ಲರಿಗೂ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಅಂತ ಅನ್ನಿಸ್ತಾ ಇದೆ. ಅವರ ಮಣ್ಣಿನ ರಿಯಾಕ್ಷನ್ನು ತಾವು ನೋಡಿದ್ದೀರಿ. ನಾನು ಹುಬ್ಬಳ್ಳಿಯಲ್ಲಿದ್ದೆ. ಹುಬ್ಬಳ್ಳಿಯಿಂದ ನಾನು ರಾಜ್ಯಪಾಲರು ಧಾವಿಸಿ ಬಂದ್ವಿ ಇಲ್ಲಿ. ಅವ್ರಿಗೆ ಅನ್ನಿಸ್ತಾ ಇದೆ ನಮಗೆ ನಾವೇನೇ ಈ ರೀತಿ ಮಾಡಿದರೂ ನಮಗೆ ಸಂರಕ್ಷಣೆ ಸಿಗ್ತದೆ, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇವರು ನಾನು ಯಾವುದೇ ಕಾರಣಕ್ಕಾಗಿ ಇದನ್ನು ಸಹನ ಮಾಡೋದಿಲ್ಲ, ಯಾರು ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಈ ಸ್ಥಿತಿ ಇವತ್ತು ಬರ್ತಿರಲಿಲ್ಲ. ಇವ್ರಿಗೇನು ಆ ನಂತರ ಮಂಗಳೂರಿನಲ್ಲಿದ್ದವನಿಗೆ ಈಗಾಗಲೇ ಅಶೋಕ್ ಅವ್ರು ಹೇಳಿದಂಥ ಬ್ರದರ್ ಅಂತ ಹೇಳೋದು, SDPI PFI ಕೇಸ್ ತೆಗೆದು ಹಾಕೋದು, ಇದೆಲ್ಲದರಿಂದ ಅಪೀಸ್ಮೆಂಟು ಅಂದರೆ ತುಷ್ಟೀಕರಣದಿಂದ ಮೂಲಭೂತವಾದತನ ಬೆಳೀತದೆ. ಮೂಲಭೂತವಾದತನದಿಂದ ಮುಂದೆ ಉಗ್ರಗಾಮಿ ಚಟುವಟಿಕೆಗಳು ಶುರುವಾಗ್ತವೆ, ಉಗ್ರವಾದದ ಚಟುವಟಿಕೆಗಳು. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕ್ ಸಂಬಂಧ ಈ ರೀತಿಯಾದಂಥ ತುಷ್ಟೀಕರಣದ ರಾಜಕಾರಣವನ್ನು ತಕ್ಷಣ ಬಿಡಬೇಕು. ಇದನ್ನು NIAಗೆ ಒಪ್ಪಿಸ್ಬೇಕು. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವನು ಒಳಗೆ ಹಾಕಬೇಕು. ಇಲ್ಲಾಂದರೆ ಜನಜಾಗೃತಿಯ ಕೆಲಸವನ್ನು BJP ಮುಂದುವರಿಸ್ತದೆ. ಹೋರಾಟವನ್ನು ನಾವು ಮಾಡ್ತೀವಿ. ಭಯ ಹುಟ್ಟಿಸುತ್ತೆ. ಮತ್ತು ಇಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕೆಲಸವನ್ನು ಕೊಡುವಂಥ, ಜಾಬ್ ಕೊಡುವಂಥ ಕೆಲಸವನ್ನು ಬೆಂಗಳೂರು ಮಾಡ್ತಾ ಇದೆ. ಈ ಬ್ಯಾಂಡ್ ಬೆಂಗಳೂರಿಗೆ ಧಕ್ಕೆ ಆಗಲಾರದಂತೆ ನೋಡ್ಕೋಬೇಕು. ಬೇಜವಾಬ್ದಾರಿಯಿಂದ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಇವರೆಲ್ಲ ಬೇಜವಾಬ್ದಾರಿಯಿಂದ ವರ್ತಿಸ್ಬಿಡ್ಬೇಕು. ಯಾವ ರೀತಿ ಮಾತಾಡಿದ್ರು ಹರಿಪ್ರಸಾದ್ ಅವರು? ಪಾಕಿಸ್ತಾನ ನಮಗೆ ಶತ್ರು ದೇಶ ಅಂತ. ಇವ್ರಿಗೆ ಶತ್ರು ದೇಶ ಅಲ್ಲ. ಅಂದರೆ ನಿಮ್ಮೇನು ಅವರೇನು ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಏನು ಮಾತಾಡ್ತಾ ಇದ್ದೀರಿ ನೀವು? ಈ ಕಾರಣದಿಂದಲೇ ಅವರಿಗೆ ಕುಮ್ಮಕ್ಕೆ ಸಿಗ್ತಾ ಇರೋದು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಇವರ ಅಪೀಸ್ಮೆಂಟ್ ಪಾಲಿಟಿಕ್ಸಿಂದನೇ ಇಲ್ಲಿ ಈ ರೀತಿ ಬಾಂಬ್ ಬ್ಲಾಸ್ಟ್ಗಳು ಇತ್ಯಾದಿ ಆಗ್ತಾಯಿದೆ. NIA ಕೊಡಬೇಕು, ತನಿಖೆ ಮಾಡಬೇಕು, ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ನಿಲ್ಲಿಸಬೇಕು. ಮೂಲಭೂತವಾದಿಗಳೇನಿದ್ದಾರೆ ಅವರು ಎಲ್ಲೇ ಇರಲಿ, ಯಾವುದೇ ಒಂದು ಮೂಲೆಯಲ್ಲಿರಲಿ, ಅವ್ರನ್ನ ಹೊರಗೆ ತೆಗೆದು ಅವರನ್ನು ಒಳಗೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.